ನೆಲಮಂಗಲ ನಗರದ ವೀವರ್ಸ್ ಕಾಲೋನಿಯ ಭಗವಂತರಾವ್ ಲೇಔಟ್ನ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಂಗಳವಾರ ಅದ್ದೂರಿ ವೈಕುಂಠ ಏಕಾದಶಿ ನಡೆಸಲಾಗಿದೆ. ಸುಮಾರು 42,000 ಲಾಡು ವಿತರಣೆಯನ್ನ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ನಾರಾಯಣಗೌಡ ಅಧ್ಯಕ್ಷತೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಜರುಗಿದೆ. ಸರತಿ ಸಾಲಿನಲ್ಲಿ ನಿಂತ ಸಾವಿರಾರು ಭಕ್ತರು ಅದ್ದೂರಿ ವೈಕುಂಠ ಏಕಾದಶಿ ಸಂಪನ್ನ ಈ ದೃಶ್ಯ ಕಂಡಿದ್ದು ನೆಲಮಂಗಲ ನಗರದಲ್ಲಿ. ನಂತರ ಇಂದು ಬೆಳಗಿನ ಜಾವ 1 ಗಂಟೆಗೆ ಸುಪ್ರಭಾತ ಸೇವೆ, ತೋಮಾಲ ಸೇವೆ, ವಿಶೇಷ ತಿರುವಾಭರಣ ಸಮರ್ಪಣಾ, ಪುಷ್ಪಲಂಕಾರ ಸೇವೆ ನಡೆಯಲಿದೆ. ಬಳಿಕ ಬೆಳಗಿನ ಜಾವ 5 ಗಂಟೆಗೆ ವೈಕುಂಠ ದ್ವಾರದ ಬಳಿ ಶ್ರೀ ಭೂನೀಳ ಸಮೇತ ಶ್ರೀನಿವಾಸ ಸ್ವಾಮಿ ಅವರಿಗೆ ವಿಶೇಷ ಆಹ್ವಾನ ಸೇವೆ, ಚತುರ್ವೇದ ಪಾರಾಯಣ, ಮಂಗಳ ನೀರಾಜನ, ಸರ್ವದರ್ಶನ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಜರುಗಿತು. 50,000ಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ರು. ನೆಲಮಂಗಲ ಟೌನ್ ಠಾಣೆಯ ಪಿಐ ಬಿಆರ್ ಗೌಡ ಸಹ ಸರದಿ ಸಾಲಲ್ಲಿ ನಿಂತು ತಾವು ದರ್ಶನ ಪಡೆದು ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಂಡಿದ್ರು. ಅದ್ದೂರಿ ಸಮಾರಂಭ ಹೌದು. ನೆಲಮಂಗಲ ನಗರದಲ್ಲಿ ಬಸವನಹಳ್ಳಿ ಬಿಟ್ಟರೆ ವೈಕುಂಠ ಏಕಾದಶಿ ಅತಿ ವೈಭವಪೂರ್ವಕವಾಗಿ ನಡೆಯುವುದು ವಿವರ್ಸ್ ಕಾಲೋನಿಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಸುಮಾರು 15 ವರ್ಷಗಳಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ನೇತೃತ್ವದಲ್ಲಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಅಂತ ಟ್ರಸ್ಟ್ ಅಧ್ಯಕ್ಷ ನಾರಾಯಣಗೌಡ ಹೇಳಿದ್ದಾರೆ. ಸುಮಾರು ನಾವು 42,000 ಲಡ್ಡು ಪ್ರಸಾದ ತಯಾರು ಮಾಡಿದ್ದೇವೆ. ಭಕ್ತಾದಿಗಳು ಸುಮಾರು 35-40,000 ಜನ ಸೇರುವ ಸಾಧ್ಯತೆ ಇದೆ. ಹೋದ ಬಾರಿ 30ರಿಂದ 35,000 ಸೇರಿತ್ತು. ಈ ಬಾರಿ ಒಂದು 35-40,000 ಜನ ಸೇರುವ ನಿರೀಕ್ಷೆ ಇದೆ. ಪ್ರತಿ ವರ್ಷ ಈ ಬಾರಿಯೂ ಸಹ ಅದ್ಭುತವಾಗಿ ಅಲಂಕಾರ ಮಾಡಿದೆ. ನಾವು ಪ್ರತಿ ವರ್ಷವೂ ಸಹ ಇದೇ ರೀತಿ ಅಲಂಕಾರ ಮಾಡ್ತೇವೆ. ಆದರೆ ಈ ಸಾರಿ ಹೆಚ್ಚಿನ ಭಕ್ತಾದಿಗಳು ಬರುವ ನಿರೀಕ್ಷೆ ಇದೆ. ಜನಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕೆಂದರೆ ಇದು ತಿರುಪತಿಯಲ್ಲಿ ಏನು ಸ್ವಾಮಿ ಕಾಣುತ್ತೆ ಅದೇ ರೀತಿ ಇಲ್ಲಿ ಸ್ವಾಮಿ ನಾವು ದೂರದಿಂದ ನೋಡಿದಾಗ ಸೇಮ್ ಕಾಣುತ್ತೆ. ಅದರಿಂದ ಭಕ್ತಾದಿಗಳು ದರ್ಶನ ಪಡಿತಾ ಇದ್ದಾರೆ. ದೇವಸ್ಥಾನದ ಭಕ್ತಾದಿಗಳಿಗೆಲ್ಲ ಯಾವುದೇ ಒಂದು ರೀತಿ ತೊಂದರೆ ಆಗದಂಗೆ ಇವತ್ತು ಈ ಸಾರಿ ರಶ್ ಆಗಿರೋದು ಸ್ವಲ್ಪ ನುಗ್ಲಾಗಿದೆ. ಏನೂ ತೊಂದರೆ ಆಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಬ್ಯಾರಿಕೇಡು, ನಾವು ವಾಹನ ನಿಲುಗಡೆ ಎಲ್ಲ ಚೌಡೇಶ್ವರಿ ದೇವಸ್ಥಾನವೇ ನಿಲ್ಲಿಸಿ ಅಲ್ಲಿಂದ ಭಕ್ತಾದಿಗಳು ಸಾಲಿನಲ್ಲಿ ಬರುವ ರೀತಿ ಮಾಡ್ತೀವಿ. ಅದು ನಮ್ಮ ಭಟ್ರವರು ತಿರುಪತಿಯಲ್ಲಿ ಏನು ಸೇಮ್ ಇದೆಯೋ ಅದೇ ಥರ ಮಾಡಿದ್ದಾರೆ. ಪ್ರತಿ ವರ್ಷವೂ ಅವರೇ ಭಟ್ರು ಮಾಡ್ತಾ ಇದ್ದಾರೆ. ಅದೇ ರೀತಿ ವಿವಿಧ ರೀತಿಯ ಪ್ರಸಾದಗಳು ಸಹ ಮಾಡ್ತಾ ಇದ್ದೀವಿ. ಸಿಹಿ ಪೊಂಗಲ್ ಇರ್ಬೋದು, ಖಾರ ಪೊಂಗಲ್ಲು, ಕೇಸರಿ ಬಾತು, ಉಪ್ಪಿಟ್ಟು, ಪಲಾವು ಎಲ್ಲ ವೆರೈಟಿ ಪ್ರಸಾದಗಳು ಮಾಡಿದ್ದೇವೆ. ಇದು ರಾತ್ರಿ 11 ಗಂಟೆವರೆಗೂ ಎಲ್ಲ ಪ್ರಸಾದಗಳು ಇರ್ತವೆ. ಟ್ರಸ್ಟಿನ ಸದಸ್ಯರು ಮತ್ತು ಕಸಾಪ ಮಾಜಿ ಕೇಶವ ಮಾತನಾಡಿ, ವಿವರ್ಸ್ ಕಾಲೋನಿಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅದ್ದೂರಿ ವೈಕುಂಠ ಏಕಾದಶಿ ಮಾಡುತ್ತಿರುವುದು ಸಂತೋಷದ ವಿಚಾರ. ನಾರಾಯಣಗೌಡರು ವಿಶೇಷ ಕಾಳಜಿ ವಹಿಸಿ ದೇವಸ್ಥಾನದ ಅಭಿವೃದ್ಧಿ ಜೊತೆ ವೈಕುಂಠ ಏಕಾದಶಿಯಲ್ಲಿ ಭಕ್ತರು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಿರುವುದು ಸಂತೋಷದ ಸಂಗತಿ ಎಂದಿದ್ದಾರೆ. ವರ್ಷದಂತೆ ಈ ವರ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಸುಮಾರು ಈಗ ಆಲ್ರೆಡಿ 30,000 ಜನ ದರ್ಶನ ಮಾಡಿದ್ದಾರೆ. ಅವರಿಗೆ ಪ್ರತಿಯೊಬ್ಬರಿಗೂ ಒಂದು ಲಾಡು ಮತ್ತು ವಿಧವೇದ ಪ್ರಸಾದ, ಕೇಸರಿ ಬಾತು, ಬಿಸಿಬೇಳೆ ಬಾತು, ಪಲಾವು ಈ ಥರ ಒಂದು ಪ್ರಸಾದವನ್ನು ಹಂಚುತ್ತಾ ಇದ್ದೀವಿ. ಹಾಗೆ ಮತ್ತು ಬಂದಂಥ ಭಕ್ತಾದಿಗಳು ತುಂಬ ಖುಷಿಯಿಂದ, ತುಂಬ ಆನಂದದಿಂದ ಭಗವಂತನ ದರ್ಶನ ಮಾಡ್ತಾ ಇದ್ದಾರೆ, ಕಣ್ತುಂಬ ದರ್ಶನ ಮಾಡ್ತಾ ಇದ್ದಾರೆ. ಮತ್ತು ಕ್ಯಾಲೆಂಡರ್ ವಿತರಣೆ ಮಾಡ್ತಾ ಇದ್ದೀವಿ. ನಮ್ಮ ನಾರಾಯಣಗೌಡರ ಅಧ್ಯಕ್ಷತೆಯಲ್ಲಿ ತುಂಬ ವಿಜೃಂಭಣೆಯಿಂದ ಪ್ರತಿ ವರ್ಷದಿಂದ ಈ ವರ್ಷ ಇನ್ನೂ ಹೆಚ್ಚಿನಾಗಿ ಆಚರಣೆ ಆಗ್ತಾ ಇದೆ. ಈಗ ಆಲ್ರೆಡಿ 35,000 ಜನ ತನಕ ಬಂದೋಗಿದ್ದಾರೆ. ಟೋಟಲ್ ಒಂದು 45,000 ಜನ ತನಕ ಬರ್ಬೋದು ಅಂತ ನಿರೀಕ್ಷೆ. ಇನ್ನು ರಾತ್ರಿ 10 ಗಂಟೆ 11 ಗಂಟೆವರೆಗೂ ಜನ ಬರೋವರೆಗೂ ದೇವರ ದರ್ಶನ ಇರುತ್ತೆ. ನೆಲಮಂಗಲ ಯೋಜನಾ ಪ್ರಾಧಿಕಾರದ ನಿಕಟಪೂರ್ವ ಅಧ್ಯಕ್ಷ ನಾರಾಯಣಗೌಡ ಮಾತನಾಡಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ವೈಭವದ ವೈಕುಂಠ ಏಕಾದಶಿ ಆಚರಣೆ ಮಾಡಲಾಗಿದೆ. ಭಕ್ತರಿಗೆ ವಿತರಿಸಲು 42,000 ಲಾಡು ಪ್ರಸಾದ ಸಿದ್ಧಪಡಿಸಿ ಹಂಚಿದ್ದೀವಿ. ಎಲ್ಲರಿಗೂ ದೇವರ ವಿಶೇಷ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಸಾವಿರಾರು ಭಕ್ತರು, ನೆಲಮಂಗಲ ತಾಲೂಕಿನ ಜನ ಭಾಗವಹಿಸಿದ್ದಾರೆ. ಶಾಸಕ ಎನ್ ಶ್ರೀನಿವಾಸ್ ಸೇರಿ ಅನೇಕ ಗಣ್ಯರು ಪಾಲ್ಗೊಂಡಿದ್ದಾರೆ. ನೂರಾರು ಭಕ್ತರ ಸಹಕಾರ, ಬಡಾವಣೆ ಜನರ ಪ್ರೋತ್ಸಾಹ, ದೇವರ ಆಶೀರ್ವಾದದಿಂದ ಈ ದೇವರ
ದೇವರ ಕಾರ್ಯ ಅದ್ದೂರಿಯಾಗಿ ನಡೀತಾ ಇದೆ. ಈ ಬಾರಿಯೂ ಕೂಡ ವಿಶೇಷ ಅಲಂಕಾರದ ಮೂಲಕ ಏಕಾದಶಿಯ ಸಂಭ್ರಮ ಹೆಚ್ಚಿಸಿದ್ದಾರೆ. 42,000 ಲಾಡು ವಿತರಣೆಯಾಗಿದ್ದು, ವೀವರ್ಸ್ ಕಾಲೋನಿಯ ಶ್ರೀ ಮಹಾಗಣಪತಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಎಲ್ಲ ಭಕ್ತರಿಗೆ ಪ್ರಸಾದ ನೀಡುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದೆ. 1000 ಲಾಡುಗಳನ್ನು ತಯಾರಿಸಿ ಮುಂಜಾನೆಯಿಂದಲೇ ಭಕ್ತರಿಗೆ ಲಾಡು ಪ್ರಸಾದ ನೀಡಲಿದ್ದಾರೆ. ಇದರ ಜೊತೆಗೆ ಅನ್ನ ಸಂತರ್ಪಣೆ ಸಹ ಆಯೋಜನೆ ಮಾಡಲಾಗಿದ್ದು, ದೇವರ ದರ್ಶನ ಪಡೆದ ಎಲ್ಲಾ ಭಕ್ತರಿಗೆ ಲಾಡು ಸಿಗುವ ವ್ಯವಸ್ಥೆಯನ್ನು ಕೂಡ ಟ್ರಸ್ಟ್ ಮಾಡಿಕೊಂಡಿದ್ದಾರೆ. ಕೆಕೆ ನೂರು ರಾಮು, ನ್ಯೂಸ್ 81 ಕನ್ನಡ, ನೆಲಮಂಗಲ. ಸರ್, ಈಗ ಆಲ್ರೆಡಿ ಒಂದು 40,000 ರಿಂದ 50,000 ಜನ ಆಲ್ರೆಡಿ ಬಂದಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಅಲ್ಲೇ ಪ್ರತಿ ವರ್ಷವೂ ಜನಗಳು ತುಂಬ ಜಾಸ್ತಿ ಆಗ್ತಾನೆ ಇದ್ದಾರೆ. ಯಾಕೆಂದರೆ ಸಿಟಿ ಡೆವಲಪ್ಮೆಂಟ್ ಆದಂಗೆ, ನೆಲಮಂಗಲ ಡೆವಲಪ್ಮೆಂಟ್ ಆದಂಗೆ, ಆಮೇಲೆ ನಮ್ಮ ನಾರಾಯಣಗೌಡರಿಗೆ ತುಂಬ ಜನ ನೆಲಮಂಗಲ ತಾಲೂಕಲ್ಲಿ ಪರಿಚಿತರಿರೋದ್ರಿಂದ, ಅವರು NDA ಅಧ್ಯಕ್ಷರಾಗಿರೋದ್ರಿಂದ, ಅವಾಗ ತುಂಬ ಜನ ಚಿರಪರಿಚಿತರಿಂದ ಎಲ್ಲರೂ ತುಂಬ ಜನಗಳು ಸಿಕ್ಕಾಪಟ್ಟೆ ಬರ್ತಾ ಇದ್ದಾರೆ. ಹಾಗೆ ತಿರ್ಗಾ ಆಮೇಲೆ ಎಲ್ಲರಿಗೂ ಪ್ರಸಾದಕ್ಕೆ ಅಲ್ಲಿ ಇನ್ನೊಂದಕ್ಕೆ ಅಲ್ಲಿ ಭಕ್ತಾದಿಗಳಿಗೆ ಯಾವ ತೊಂದರೆನೂ ಆಗದಂಗೆ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡೋಕ್ಕೆ ಎಲ್ಲ ಸುಗಮವಾಗಿ ಮಾಡಿಕೊಟ್ಟಿದ್ದಾರೆ. ಸಲ್ಸಲಿಗೂ ಪ್ರತಿ ವರ್ಷವೂ ತುಂಬ ಜನ ಬರ್ತಾ ಇದ್ದಾರೆ. ನಾವು ಅಂದ್ಕೊಂಡಿದ್ದ ನಿರೀಕ್ಷೆಗಿನ್ನ ಇನ್ನೂ 10-20,000 ಜನ ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ವಿಶೇಷ ಅಲಂಕಾರ ಅಂದರೆ ಪ್ರತಿ ವರ್ಷವೂ ಒಂದೊಂಥರ ಅಲಂಕಾರ ಮಾಡಿಸ್ತೀವಿ. ಪ್ರಸಾದನೂ ಅಷ್ಟೇ, ಪ್ರತಿ ವರ್ಷವೂ ಬೆಳಗ್ಗೆ 5 ಗಂಟೆಯಿಂದ 4:15 ಸ್ಟಾರ್ಟ್ ಆದರೆ ಸಂಜೆ 11 ಗಂಟೆವರೆಗೂ ಭಕ್ತಾದಿಗಳು ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ. ಇದು ಲಾಡು ಇದೆ, ಪ್ರತಿ ಭಕ್ತಾದಿಗಳಿಗೂ ಲಾಡು ಕೊಡ್ತೀವಿ. ಆಮೇಲೆ ತಿರ್ಗಾ ಕೇಸರಿ ಬಾತು, ಪೊಂಗಲ್ ಆಗ್ಬೋದು, ಪಲಾವ್ ಆಗ್ಬೋದು, ಉಪ್ಪಿಟ್ಟು, ಎಲ್ಲ ಥರನೂ ನಾನಾ ಥರ ಬಗೆಯ ಪ್ರಸಾದಗಳನ್ನ 11 ಗಂಟೆವರೆಗೂ ರಾತ್ರಿ ಕೊಡ್ತೀವಿ. ಬರೋ ಭಕ್ತಾದಿಗಳಿಗೆ ಎಲ್ಲರಿಗೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಲಾಡು ಎಲ್ಲ ಸಿಗುತ್ತೆ. ನಮ್ಮ ನಾರಾಯಣಗೌಡರು ಪ್ರತಿ ವರ್ಷವೂ ಅಷ್ಟೇ ಎಲ್ಲರಿಗೂ ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ನೆರವೇರಿಸ್ಕೊಂಡು ಬಂದಿದ್ದಾರೆ. ಅವರು ವೆಂಕಟೇಶ್ವರ ಚಾರಿಟಬಲ್ ಅಧ್ಯಕ್ಷರಾಗಿದ್ದಾರೆ. ಅವರೇ ಎಲ್ಲ ನಡೆಸ್ಕೊಂಡು ಬರ್ತಾ ಇರೋದು. ಪ್ರತಿ ವರ್ಷವೂ ಯಾರಿಗೂ ಏನು ಯಾವ ತೊಂದರೆ ಏನೂ ಆಗಿಲ್ಲ. ಎಲ್ಲ ನೀಟಾಗಿ ಸುಗಮವಾಗಿ ನಡೀತಾ ಇದೆ. ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ PU ಕಾಲೇಜಿನಲ್ಲಿ 2026-27ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದ್ದು, ಮಾಂಟೆಸರಿಯಿಂದ 10ನೇ ತರಗತಿಯವರೆಗೂ ಹಾಗೂ PU ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ. ನಮ್ಮಲ್ಲಿ ಸೈನ್ಸ್, ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದ್ದು, ಸೈನ್ಸ್ನಲ್ಲಿ PCMB ಹಾಗೂ PCMC ಕೋರ್ಸ್ಗಳಿದ್ದು, ಕಾಮರ್ಸ್ನಲ್ಲಿ CA, BA ಹಾಗೂ SABA ಕೋರ್ಸ್ಗಳಿವೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು, ಅತ್ಯಾಧುನಿಕ ಶಿಕ್ಷಣ, ಉತ್ತಮ ಶಿಕ್ಷಕರು ಇದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ. ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. ಒಮ್ಮೆ ಭೇಟಿ ನೀಡಿ. ಯಶಸ್ಸು ವಿದ್ಯಾಕೇಂದ್ರ ಮತ್ತು PU ಕಾಲೇಜು, ಸೋಮಶೆಟ್ಟಿಹಳ್ಳಿ ಮತ್ತು ಚಿಕ್ಕಬಾಣವರದ, ಮಾರುತಿನಗರ, ದಾಸರಹಳ್ಳಿ, ಬೆಂಗಳೂರು 560090. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9606626456, 9743176627, 7829814447.